ಓಯ್, ಏನು ಮಾಡ್ತಿದ್ದೀಯಾ? ಹೆಂಗೆ ನಡೀತದೆ ಸ್ಟಡೀಸ್ ಎಲ್ಲ? ನಿಂಗೊಂದು ಮಾತು ಹೇಳಬೇಕು, ಕೇಳ್ತೀಯಾ? ಈಗ ಅಲ್ಲಿ ಇಲ್ಲಿ ಏನೇನೋ ಕಟ್ ಆಫ್ ಬಗ್ಗೆ ಮಾತುಗಳು ಓಡಾಡ್ತಿವೆ ಅಲ್ವಾ? ಯಾರೋ ಇಷ್ಟಂತಾರೆ, ಇನ್ನೊಬ್ಬರು ಅಷ್ಟಂತಾರೆ. ನೀನು ಮಾತ್ರ ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ನಂದೇನು ಆಗುತ್ತೋ ಅಂತ ಯೋಚನೆ ಮಾಡಬೇಡ. ಅಫಿಷಿಯಲ್ ಆಗಿ ಏನೋ ಬಂದಿಲ್ಲ ಅಂದರೆ ಇವಾಗಲೇ ಯಾಕೆ ನಿನ್ನ ಮನಸ್ಸಿಗೆ ಒಂದು ರಿಸಲ್ಟ್ ಕೊಟ್ಬಿಡ್ತೀಯಾ? ನೀನು ಬರೆದು ಆಗಿದೆ, ಅದನ್ನು ಬದಲಾಯಿಸೋಕ್ಕಂತೂ ಆಗಲ್ಲ. ಆದರೆ ಮುಂದೆ ಏನು ಮಾಡಬೇಕು ಅನ್ನೋದು ಇನ್ನೂ ನಿನ್ನ ಕೈಯಲ್ಲಿದೆ. ಮತ್ತೊಂದು ಮಾತು, ನಿನ್ನ ಮಾರ್ಕ್ಸ್ ಎಷ್ಟು, ಯಾವ ಕಟ್ ಆಫ್, ನಿನ್ನ ರಿಸಲ್ಟ್ ಏನಾಗ್ಬೋದು, ಇವೆಲ್ಲ ಎಲ್ಲರ ಜೊತೆ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಕೆಲವೊಂದು ವಿಷಯಗಳನ್ನು ನಮ್ಮಲ್ಲೇ ಇಟ್ಕೊಂಡ್ರೆ ಒಳ್ಳೆಯದು. ನಂಬಿಕೆ ಇರಲಿ, ದೃಷ್ಟಿ ಇರಲಿ, ಏನೇ ಇರಲಿ, ನಮ್ಮ ಪಾಸಿಟಿವ್ ಎನರ್ಜಿಯನ್ನು ನಾವು ಯಾಕೆ ಹೊರಗೆ ಹಂಚ್ಕೊಳ್ಬೇಕು ಅಲ್ವಾ? ಈಗ ಆಗಿರೋ ಎಕ್ಸಾಮ್ ಬಗ್ಗೆ ಪ್ರತಿದಿನ ಹೊಸ ಹೊಸ ಲೆಕ್ಕ ಹಾಕ್ತಾ ಕೂಡಬೇಡ. ಆಗುತ್ತಾ ಆಗಲ್ವಾ ಅಂತ ನಿನ್ನ ಮನಸ್ಸನ್ನು ನೀನೇ ಕಾಡಿಸ್ಕೊಳ್ಬೇಡ. ರಿಸಲ್ಟ್ ಬರೋವರೆಗೂ ಒಳ್ಳೆಯದನ್ನೇ ಯೋಚಿಸೋಣ, ಆದರೆ ನಮ್ಮ ಕೈಯಲ್ಲಿರೋ ಮುಂದಿನ ಅವಕಾಶವನ್ನು ಕೈ ಬಿಡದೆ ನೋಡ್ಕೊಳ್ಳೋಣ. ಏನಾಗಬೇಕು ಅದು ಒಳ್ಳೆಯದಕ್ಕೆ ಆಗಲಿ. ಈಗ ಸ್ವಲ್ಪ ಮನಸ್ಸನ್ನು ಹಗುರ ಮಾಡ್ಕೊ, ನಿನ್ನ ಮೇಲೆ ನಂಬಿಕೆ ಇಟ್ಕೊ. ಮುಂದೆ ಏನೇ ಬಂದರೂ ನೀನು ಅದನ್ನು ಎದುರಿಸುವಷ್ಟು ಸ್ಟ್ರಾಂಗ್ ಇದೆಯಾ ಅಷ್ಟೇ. ಈಗ ಎಲ್ಲವನ್ನು ಓವರ್ ಥಿಂಕ್ ಮಾಡಿದೆ, ಸ್ವಲ್ಪ ನೆಮ್ಮದಿಯಾಗಿರು.